ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ಬಿಎಸ್ವೈಗೆ ಪವರ್ ಸ್ಟ್ರೋಕ್. ಮಗನಿಗೂ ಸಿಗ್ಲಿಲ್ಲ ಮಂತ್ರಿ ಭಾಗ್ಯ, ಆಪ್ತರಿಗೂ ಪಟ್ಟವಿಲ್ಲ. ಯಡಿಯೂರಪ್ಪ ಒತ್ತಡ ಹಾಕಿದ್ರು ವಿಜಯೇಂದ್ರಗೆ ಪಟ್ಟ ಮಿಸ್ ಆಗಿದ್ ಹೇಗೆ? ಅರ್ಧ ಸೋಲು ಅರ್ಧ ಗೆಲುವು. ಹೈಕಮಾಂಡ್ ಮಾಸ್ಟರ್ ಪ್ಲಾನ್. ಬಿಎಸ್ವೈಗೆ ಪವರ್ ಸ್ಟ್ರೋಕ್ ಕೊಡ್ತಾ ಹೈಕಮಾಂಡ್. ಸಂಪುಟ ರಚನೆಯಲ್ಲಿ ಹೈಕಮಾಂಡ್ ಹೆಣೆದ ರಣತಂತ್ರದ ಕುರಿತಾಗಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಎಸ್ವೈ ಮಗನಿಗೂ ಪಟ್ಟವಿಲ್ಲ, ಆಪ್ತರಿಗೂ ಮಂತ್ರಿ ಸ್ಥಾನವಿಲ್ಲ. ಯಾವಾಗಲೂ ಲಿಸ್ಟ್ ಅಲ್ಲಿ ಇರ್ತದೆ. ಲಾಸ್ಟ್ ರಾಜಭವನಕ್ಕೆ ಹೋದಾಗ ನಂದು ಇರಂಗಿಲ್ಲ, ಬಟ್ ಅದು ಅನಿವಾರ್ಯ. ಅವಕಾಶ ಕೊಡಲಿಲ್ಲ. ದಾವಣಗೆರೆ ಜಿಲ್ಲೆಗೆ ಅನ್ಯಾಯ ಆಗಿದೆ, ಬೇಸರ ಆಗಿದೆ, ಜನರಿಗೆ ಬೇಸರ ಆಗಿದೆ. ಕೊಟ್ಟಿಲ್ಲಲ್ಲ, ಒಳ್ಳೇದಾಗ್ಲಿ, ಅವ್ರ ಮಂತ್ರಿಗಳಿಗೆ ಒಳ್ಳೇದಾಗ್ಲಿ. ಒತ್ತಡ ಹಾಕಿದ್ರು ವಿಜಯೇಂದ್ರಗೆ ಮಂತ್ರಿ ಸ್ಥಾನ ಮಿಸ್ ಆಗಿದ್ ಹೇಗೆ? ಅರುಣ್ ಸಿಂಗ್ ಜಿ ಅವರು ವಿಜೇಂದ್ರ ಜೊತೆಗೆ ಸ್ವಂತ ಮಾತನಾಡಿದ್ದಾರೆ. ಏನು ನಾವು ಪಟ್ಟಿ ಕಳಿಸಿದ್ದೇನೆ, ಅದರಲ್ಲಿ ವಿಜೇಂದ್ರ ಹೆಸರಿಲ್ಲ. ಸೋತು ಗೆದ್ರ ಅಥವಾ ಗೆದ್ದು ಸೋತ್ರ ಯಡಿಯೂರಪ್ಪ? ಬಿಎಸ್ವೈಗೆ ಪವರ್ ಸ್ಟ್ರೋಕ್. ಏನಿದು ಹೈಕಮಾಂಡ್ ರಣತಂತ್ರ? ಎರಡು ವರ್ಷ ಸಿಎಂ ಆಗಿದ್ದ ಬಿಎಸ್ವೈ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿ ಅಧಿಕಾರ ಬಿಟ್ಟುಕೊಟ್ರು. ತಾವಾಗಿಯೇ ಸಿಎಂ ಸ್ಥಾನ ತ್ಯಜಿಸುತ್ತಿರುವುದಾಗಿ ಹೇಳಿದ್ರು. ಪಕ್ಷವನ್ನ ಇನ್ನಷ್ಟು ಬಲಿಷ್ಠವಾಗಿ ಕಟ್ಟಿ ಮುಂದಿನ ಚುನಾವಣೆ ಗೆಲ್ಲೋದೇ ತಮ್ಮ ಗುರಿ ಅಂತ ಪಣ ತೊಟ್ರು. ಅಷ್ಟೇ ಅಲ್ಲ, ಇಷ್ಟವಿಲ್ಲದೆ ಪದತ್ಯಾಗ ಮಾಡಿದ್ರು. ತಮ್ಮ ವಿರೋಧಿ ಬಣಕ್ಕೆ ಸಿಎಂ ಕುರ್ಚಿ ಸಿಗದಂತೆ ನೋಡಿಕೊಂಡ ಬಿಎಸ್ವೈ ಪರಮಾಪ್ತ ಶಿಷ್ಯ ಬಸವರಾಜ ಬೊಮ್ಮಾಯಿಗೆ ಪಟ್ಟ ಕಟ್ಟಿ ಗೆದ್ರು. ಆದ್ರೀಗ ಸಂಪುಟ ರಚನೆ ವಿಚಾರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಗೆದ್ರ ಅಥವಾ ಸೋತ್ರ ಅನ್ನೋದು ಜಿಜ್ಞಾಸೆ ಹುಟ್ಟಿಸಿದೆ. ಯಾಕಂದ್ರೆ ಯಡಿಯೂರಪ್ಪ ಅಂದುಕೊಂಡಂತೆ ಮಗನಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಆ ಕಡೆ ಬಿಎಸ್ವೈ ಬೆಂಬಲಿಗರಿಗೂ ಹೈಕಮಾಂಡ್ ಮಣೆ ಹಾಕಲಿಲ್ಲ. ಎಸ್, ಇದನ್ನ ನೋಡಿದಾಗ ಪವರ್ ಪಾಲಿಟಿಕ್ಸ್ ನಲ್ಲಿ ಬಿಎಸ್ವೈ ಸೋತ್ರು ಅಂತ ಅನ್ನಿಸಬಹುದು. ಆದ್ರೆ ಕಂಪ್ಲೀಟ್ ಸೋತಿಲ್ಲ. ಯಾಕಂದ್ರೆ ಪಕ್ಷದಲ್ಲಿ ತಮ್ಮ ವಿರುದ್ಧ ಬಂಡಾಯ ಸಾರಿದವರಿಗೆ ಸಚಿವ ಸ್ಥಾನ ಸಿಗದಂತೆ ಮಾಡುವಲ್ಲಿ ಬಿಎಸ್ವೈ ಗೆದ್ದು ಬಿಟ್ಟಿದ್ದಾರೆ. ಆದ್ರೀಗ ಕುತೂಹಲ ಕೆರಳಿಸಿರೋದು ಈ ವಿಚಾರವಲ್ಲ. ಬಿಎಸ್ವೈಗೆ ಅರ್ಧ ಸೋಲು ಅರ್ಧ ಗೆಲುವು ಕೊಟ್ಟ ಹೈಕಮಾಂಡ್ ಹೂಡಿರುವ ಮುಂದಿನ ರಣತಂತ್ರ ಏನು ಅನ್ನೋದೇ ರಾಜಕೀಯದ ಈ ಆಟದಲ್ಲಿ ನಿಗೂಢವಾಗಿರುವ ಮೆಗಾ ಸೀಕ್ರೆಟ್. ರಾಜ್ಯ ಬಿಜೆಪಿಯ ರಾಜಾಹುಲಿ ಯಡಿಯೂರಪ್ಪ ಮಾಸ್ ಲೀಡರ್ ಆಗಿರುವ ಬಿಎಸ್ವೈ ಸಿಡಿದೆದ್ರೆ ಬಿಜೆಪಿ ಪಕ್ಷಕ್ಕೆ ಆಗುವ ಆಘಾತ ಎಂಥದ್ದು ಅನ್ನೋದು ದಿಲ್ಲಿಯಲ್ಲಿ ಕೂತ ಕಮಲಾಧಿಪತಿಗಳಿಗೆ ಗೊತ್ತೇ ಇದೆ. ಹೀಗಾಗಿ ಬಿಎಸ್ವೈ ವಿಚಾರದಲ್ಲಿ ಹೈಕಮಾಂಡ್ ಸೇಫ್ ಗೇಮ್ ಆಡ್ತಿರೋದು ಮಾತ್ರ ಪಕ್ಕ. ಬಿಎಸ್ವೈ ಆಪ್ತ ಬೊಮ್ಮಾಯಿ ಅವರನ್ನೇ ಸಿಎಂ ಪಟ್ಟಕ್ಕೆ ಏರಿಸಿದ್ದು ಹೈಕಮಾಂಡ್ ಸೇಫ್ ಗೇಮ್ಗೆ ಮೊದಲ ಸಾಕ್ಷಿ. ಈಗ ಎರಡನೇ ಸಾಕ್ಷಿಯೂ ಸಿಕ್ಕಿದೆ. ಅದೇನೆಂದ್ರೆ ಬಿಎಸ್ವೈ ವಿರುದ್ಧ ಸಿಡಿದಿದ್ದವರಿಗೆ ಮಂತ್ರಿ ಸ್ಥಾನ ಸಿಗದೇ ಇರೋದು. ಹೌದು, ಸಿಎಂ ಆಗಿದ್ದಾಗ ಯಡಿಯೂರಪ್ಪ ಅವರನ್ನ ಕುರ್ಚಿಯಿಂದ ಇಳಿಸಲು ಪಣ ತೊಟ್ಟು ಹೋರಾಡಿದವರಿಗೆ ಈಗ ಹೈಕಮಾಂಡ್ ಕೊಟ್ಟಿದೆ ಶಾಕ್. ಆದ್ರೆ ಬಿಎಸ್ವೈಗೂ ಇಲ್ಲಿ ಸಂಪೂರ್ಣ ಗೆಲುವಾಗಿಲ್ಲ. ಬಿಎಸ್ವೈ ಅರ್ಧ ಸೋಲು ಅರ್ಧ ಗೆಲುವಿನ ಬಗ್ಗೆ ವಿವರವಾದ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಸಿಎಂ ಸ್ಥಾನದ ರೇಸ್ನಲ್ಲಿದ್ದವರಿಗೆ ಮಂತ್ರಿ ಪಟ್ಟವು ಮರೀಚಿಕೆ. ಬಿಎಸ್ವೈ ವಿರುದ್ಧ ಸಿಡಿದೆದ್ದ ಯೋಗೇಶ್ವರ್ಗೂ ಶಾಕ್. ಬಿಎಸ್ವೈ ವಿರುದ್ಧ ಬಹಿರಂಗ ಸಮರ ಸಾರಿದವರಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ನಂಬರ್ 1 ಶಾಸಕ. ಹೆಜ್ಜೆ ಹೆಜ್ಜೆಗೂ ಯಡಿಯೂರಪ್ಪರನ್ನ ಟೀಕಿಸ್ತಾ ಸಿಎಂ ಸ್ಥಾನ ಹೋಗೋದು ಖಚಿತ ಅನ್ನೋ ಭವಿಷ್ಯ ನುಡಿಯುತ್ತಾ ಬಂದಿದ್ರು. ಕೊನೆಗೂ ಬಿಎಸ್ವೈ ಪದತ್ಯಾಗ ಮಾಡಿದಾಗ ಸಿಎಂ ಪಟ್ಟದ ಮೇಲೆ ಯತ್ನಾಳ್ ಕಣ್ಣಿಟ್ರು. ಆದ್ರೆ ಆ ಕನಸು ನನಸಾಗಲಿಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ಇದೇ ಯತ್ನಾಳ್ ಮತ್ತೊಮ್ಮೆ ಇಡೀ ಕರ್ನಾಟಕವೇ ನನ್ನ ಬೆನ್ನು ಹತ್ತಿ ಬರಲಿದೆ ಅಂತ ಹೇಳ್ಕೊಂಡ್ರು. ಹೀಗೆ ಬಿಎಸ್ವೈ ವಿರುದ್ಧ ಹೋರಾಡಿ ಸಿಎಂ ಸ್ಥಾನಕ್ಕೂ ಟವಲ್ ಹಾಕಿ ಕೊನೆಗೆ ಮಂತ್ರಿ ಪದವಿ ಸಿಕ್ಕೇ ಸಿಗುತ್ತೆ ಅಂತ ಕನಸು ಕಂಡ ಯತ್ನಾಳ್ಗೆ ಬಿಗ್ ಶಾಕ್ ಕೊಟ್ಟಿದೆ ಹೈಕಮಾಂಡ್. ಕೊನೆ ಪಕ್ಷ ಮಂತ್ರಿ ಪದವಿಗೂ ಕೈ ತಪ್ಪಿದೆ.
ಇನ್ನು ಬಿಎಸ್ವೈರನ್ನ ಕುರ್ಚಿಯಿಂದ ಇಳಿಸಲು ಹೋರಾಡಿದವರಲ್ಲಿ ಪ್ರಮುಖರು ಯೋಗೇಶ್ವರ್ ಮತ್ತು ಅರವಿಂದ್ ಬೆಲ್ಲದ್. ಈ ಇಬ್ಬರು ನಾಯಕರು ಯಡಿಯೂರಪ್ಪರನ್ನ ಇಳಿಸಲು ಅದೆಷ್ಟು ಬಾರಿ ದಿಲ್ಲಿ ಫ್ಲೈಟ್ ಹತ್ತಿದ್ರು, ಅದೆಷ್ಟು ಬಾರಿ ದಿಲ್ಲಿ ನಾಯಕರನ್ನ ಭೇಟಿಯಾಗಿದ್ರೋ ಅವರಿಗೆ ಗೊತ್ತು. ಯಡಿಯೂರಪ್ಪ ಪದತ್ಯಾಗದ ಬಳಿಕ ಬೆಲ್ಲದ್ಗೆ ಸಿಎಂ ಸ್ಥಾನ ಇನ್ನೇನು ಖಚಿತ ಅನ್ನೋವರೆಗೂ ಬೆಳವಣಿಗೆಗಳು ನಡೆದವು. ಆದರೆ ಯಡಿಯೂರಪ್ಪ ಹಠದ ಮುಂದೆ ಹೈಕಮಾಂಡ್ ತನ್ನ ನಿರ್ಧಾರವನ್ನ ಬದಲಿಸಿಕೊಳ್ಳಲೇಬೇಕಾಯಿತು. ಬೆಲ್ಲದ್ಗೆ ಸಿಎಂ ಸ್ಥಾನ ತಪ್ಪಿತು, ಕನಿಷ್ಠ ಮಂತ್ರಿ ಭಾಗ್ಯವಾದರೂ ಸಿಗುತ್ತೇನೋ ಅಂತ ಬೆಲ್ಲದ್ ದಿಲ್ಲಿಯಲ್ಲೇ ಠಿಕಾಣಿನೂ ಹೂಡಿದ್ರು. ಆದರೆ ಅಲ್ಲೂ ಬೆಲ್ಲದ್ ಬಾಯಿಗೆ ಬೆಲ್ಲ ಹಾಕಲಿಲ್ಲ ಕಮಲಾಧಿಪತಿಗಳು. ಮಾಜಿ ಸಚಿವ ಯೋಗೇಶ್ವರ್ದು ಕೂಡ ಇದೇ ಕಥೆ. ಒತ್ತಡ ಹೇರಿ ಬಿಎಸ್ವೈ ಸಂಪುಟದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಂಡಿದ್ರು. ಆದ್ರೂ ಯಡಿಯೂರಪ್ಪ ವಿರುದ್ಧ ಹೈಕಮಾಂಡ್ ಮಟ್ಟದಲ್ಲಿ ದೂರು ಕೊಡೋದನ್ನ ನಿಲ್ಲಿಸಲಿಲ್ಲ. ಕೊನೆಗೂ ಈ ಹೋರಾಟಕ್ಕೆ ಗೆಲುವು ಸಿಕ್ಕಿತ್ತು. ಆದ್ರೆ ಅಟ್ಲೀಸ್ಟ್ ಬಿಎಸ್ವೈ ಸರ್ಕಾರದಲ್ಲಿ ಸಚಿವ ಸ್ಥಾನವಾದ್ರೂ ಗಿಟ್ಟಿಸಿಕೊಂಡಿದ್ರು. ಆದ್ರೀಗ ಬೊಮ್ಮಾಯಿ ಸಂಪುಟದಲ್ಲಿ ಆ ಪದವಿಗೂ ಬಿದ್ದಿದೆ ಕೊಕ್ಕೆ. ಹೀಗೆ ಬಿಎಸ್ವೈ ವಿರುದ್ಧ ಸಿಡಿದೆದ್ದ ಗುಡುಗಿದ ಸಮರ ಕಹಳೆಯನ್ನೇ ಮೊಳಗಿಸಿದ ಮೂರು ನಾಯಕರಿಗೂ ಈಗ ಕನಿಷ್ಠ ಪಕ್ಷ ಮಂತ್ರಿ ಪದವಿಯೂ ಸಿಕ್ಕಿಲ್ಲ. ಹೀಗೆ ಈ ಮೂವರಿಗೆ ಮಂತ್ರಿ ಪದವಿ ಕೈತಪ್ಪೋದಕ್ಕೆ ಕಾರಣ ಯಡಿಯೂರಪ್ಪ ಹೈಕಮಾಂಡ್ ಮುಂದಿಟ್ಟ ಷರತ್ತು ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಮುಂದೆ ಬಿಎಸ್ವೈ ಇಟ್ಟಿದ್ರ ಷರತ್ತು. ಕೊನೆ ಕ್ಷಣದಲ್ಲಿ ಯೋಗೇಶ್ವರ್ ಬೆಲ್ಲದ್ಗೆ ತಪ್ಪಿತ ಪಟ್ಟ. ಬಿಎಸ್ವೈ ರಾಜೀನಾಮೆಗೂ ಮೊದಲು ಹೈಕಮಾಂಡ್ ಮುಂದೆ ಕೆಲವೊಂದು ಷರತ್ತನ್ನ ಇಟ್ಟಿದ್ರು ಎಂಬ ಮಾಹಿತಿ ಇದೆ. ಆ ಷರತ್ತು ಏನಂದ್ರೆ, ತಮ್ಮ ವಿರುದ್ಧ ನಿಂತ ಬೆಲ್ಲದ್, ಯೋಗೇಶ್ವರ್, ಯತ್ನಾಳ್ಗೆ ಸಚಿವ ಸ್ಥಾನ ನೀಡಬಾರದು ಎಂಬುದಾಗಿತ್ತು ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಇವರಿಗೆ ಸಂಪುಟದಲ್ಲಿ ಸ್ಥಾನ ಕೊಟ್ಟಿದ್ದೆ ಆದ್ರೆ ಮಗ ವಿಜಯೇಂದ್ರಗೂ ಸಚಿವ ಸ್ಥಾನ ಕೊಡಬೇಕು ಅಂತ ಬಿಎಸ್ವೈ ಒತ್ತಡ ಹಾಕಿದ್ರು ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ. ಹೀಗಾಗಿ ಒಂದು ಹಂತದಲ್ಲಿ ಯೋಗೇಶ್ವರ್, ಬೆಲ್ಲದ್ ಮತ್ತು ವಿಜಯೇಂದ್ರ ಈ ಮೂವರಿಗೂ ಸಚಿವ ಸ್ಥಾನ ಕೊಡಲು ಹೈಕಮಾಂಡ್ ಮುಂದಾಗಿತ್ತಂತೆ. ಆದರೆ ಕೊನೆ ಕ್ಷಣದಲ್ಲಿ ಯಾರಿಗೂ ಬೇಡ ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಅಂತ ಹೇಳಲಾಗ್ತಿದೆ. ಬೆಲ್ಲದ್ ಸೈಲೆಂಟ್ ಆಗ್ಬೇಕಂದ್ರೆ ವಿಜಯೇಂದ್ರಗೆ ಮಂತ್ರಿಗಿರಿ ಕೊಡಬಾರ್ದು. ಇದೇ ಕಾರಣದಿಂದ ವಿಜಯೇಂದ್ರಗೂ ಮಂತ್ರಿಗಿರಿ ಮಿಸ್ ಆಗಿದೆ ಎನ್ನಲಾಗಿದೆ. ವಿಜೇಂದ್ರ ಅವರ ಬಗ್ಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರ ಜೊತೆಗೆ ಮಾತನಾಡಿದ್ದಾರೆ. ಉಸ್ತುವಾರಿ ಅರುಣ್ ಸಿಂಗ್ ಜಿ ಅವರು ವಿಜೇಂದ್ರ ಜೊತೆಗೆ ಸ್ವಂತ ಮಾತನಾಡಿದ್ದಾರೆ. ನಾನು ಇಷ್ಟೇ ಹೇಳಬಲ್ಲೆ, ಸದ್ಯಕ್ಕೆ ಏನು ನಾವು ಪಟ್ಟಿ ಕಳಿಸಿದ್ದೀನಿ ಅದರಲ್ಲಿ ವಿಜೇಂದ್ರ ಹೆಸರಿಲ್ಲ. ವಿಜಯೇಂದ್ರಗೆ ಸಚಿವ ಸ್ಥಾನ ಸಿಗದ ಕುರಿತು ಮಾತನಾಡಿದ ಸಿಎಂ ಬೊಮ್ಮಾಯಿ ಅರುಣ್ ಸಿಂಗ್ ವಿಜಯೇಂದ್ರ ಜೊತೆ ಮಾತಾಡಿದ್ದಾರೆ. ಬಿಎಸ್ವೈ ಕೂಡ ವರಿಷ್ಠರ ಜೊತೆ ಚರ್ಚಿಸಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಬೆಲ್ಲದ್ ಮತ್ತು ವಿಜಯೇಂದ್ರ ಇಬ್ಬರಿಗೂ ಮಂತ್ರಿ ಪದವಿಯನ್ನ ಹೈಕಮಾಂಡ್ ಕೊಡಬಹುದಾಗಿತ್ತು. ಆದರೂ ಕೊಟ್ಟಿಲ್ಲ. ಯಾಕಂದ್ರೆ ವಿಜಯೇಂದ್ರಗೆ ಸ್ಥಾನ ಕೊಟ್ರೆ ಪ್ರತ್ಯೇಕ ಪವರ್ ಸೆಂಟರ್ ಸೃಷ್ಟಿ ಮಾಡಿಕೊಳ್ಳುವ ಆತಂಕ ಹೈಕಮಾಂಡ್ಗೆ ಇತ್ತು. ಮತ್ತೆ ಭಿನ್ನಮತ, ಶಾಸಕರ ಆಕ್ರೋಶ ಸ್ಫೋಟಗೊಳ್ಳುವ ಕಾರಣದಿಂದ ಹೈಕಮಾಂಡ್ ಈ ನಿರ್ಧಾರ ಕೈಗೊಂಡಿದೆ ಅಂತ ಹೇಳಲಾಗ್ತಿದೆ. ಯಡಿಯೂರಪ್ಪ ಆಪ್ತ ಬಳಗಕ್ಕೂ ಹೈಕಮಾಂಡ್ ಶಾಕ್. ಬೊಮ್ಮಾಯಿ ಸಂಪುಟದಲ್ಲಿ ತಮ್ಮ ಆಪ್ತ ಶಾಸಕರಿಗೆ ಸಚಿವ ಸ್ಥಾನ ಕೊಡುವಂತೆ ಬಿಎಸ್ವೈ ಒಂದು ಲಿಸ್ಟ್ ಕಳಿಸಿದ್ರು ಅಂತ ಹೇಳಲಾಗ್ತಿದೆ. ಆ ಲಿಸ್ಟ್ ನಲ್ಲಿ ರೇಣುಕಾಚಾರ್ಯ, ಮಾಡಾಳು ವಿರೂಪಾಕ್ಷಪ್ಪ, ರಾಜುಗೌಡ ನಾಯಕ್, ಎಂಪಿ ಕುಮಾರಸ್ವಾಮಿ, ಪ್ರೀತಂ ಗೌಡ, ಶಿವನ್ಗೌಡ ನಾಯಕ್, ಬಾಲಚಂದ್ರ ಜಾರಕಿಹೊಳಿ, ತಿಪ್ಪಾರೆಡ್ಡಿ ಹೆಸರುಗಳಿದ್ವು. ಆದರೆ ಇವರು ಯಾರಿಗೂ ಹೊಸ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ. ಆ ಮೂಲಕ ಇಷ್ಟು ದಿನ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡ್ತಿದ್ದವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಈ ಕಡೆ ಬಿಎಸ್ವೈ ವಿರುದ್ಧ ಮಾತನಾಡಿದವರನ್ನು ಹೈಕಮಾಂಡ್ ಸೈಡ್ ಲೈನ್ ಮಾಡಿದೆ. ಮಂತ್ರಿ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಬೇಜಾರಾಗಿದ್ದ ರೇಣುಕಾಚಾರ್ಯ ಅವಕಾಶ ಸಿಗದಿದ್ದಕ್ಕೆ ಬೇಸರವಿದೆ. ಮಂತ್ರಿಗಿರಿಗಾಗಿ ಲಾಬಿ ಮಾಡಿಲ್ಲ, ಆದರೆ ಮುಂದೆ ಮಂತ್ರಿಯಾಗುತ್ತೇನೆ ಎಂಬ ಆಶಾಭಾವನೆಯೂ ಇಲ್ಲ ಅಂತ ಬೇಸರ ತೋಡ್ಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆಗೆ ಅವಕಾಶ ಕೊಡಬೇಕಂತ ಎಲ್ಲರೂ ಒಟ್ಟಾಗಿ ಕೇಳಿದ್ವಿ, ಅವಕಾಶ ಕೊಡಲಿಲ್ಲ. ದಾವಣಗೆರೆ ಜಿಲ್ಲೆಗೆ ಅನ್ಯಾಯ ಆಗಿದೆ, ಬೇಸರ ಆಗಿದೆ, ಜನರಿಗೆ ಬೇಸರ ಆಗಿದೆ. ಯಾಕೆ ದಾವಣಗೆರೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ದಾವಣಗೆರೆ ಜಿಲ್ಲೆಯ ಮತದಾರರು, ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರು ನೋವಾಗಿದೆ. ಆದರೆ ನಾನು ಲಾಬಿ ಮಾಡಿಲ್ಲ, ಮುಂದೂ ಮಾಡಲ್ಲ. ಕ್ಷೇತ್ರ ಸಮಗ್ರ ಅಭಿವೃದ್ಧಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಇನ್ನು ಮಂತ್ರಿ ಪದವಿ ಸಿಗದೇ ಇದ್ದ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ ಮತ್ತು ರಾಜುಗೌಡ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟು ಬಿಎಸ್ವೈ ಜೊತೆ ಸುಮಾರು 2 ಗಂಟೆಗಳ ಕಾಲ ಚರ್ಚಿಸಿದ್ದಾರೆ. ಮಾತುಕತೆ ವೇಳೆ ಭಾವುಕರಾಗಿದ್ದ ರೇಣುಕಾಚಾರ್ಯ ಒಂದು ಹಂತದಲ್ಲಿ ಗದ್ಗದಿತರಾಗಿ ಕಣ್ಣೀರಿಟ್ಟಿದ್ದಾರೆ. ಪಕ್ಷದ ನಿಷ್ಠಾವಂತರಾಗಿದ್ರೂ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ರಾಜುಗೌಡ ಹಾಗೂ ರೇಣುಕಾಚಾರ್ಯ ಬಿಎಸ್ವೈ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಈ ವೇಳೆ ಇಬ್ಬರನ್ನು ಬಿಎಸ್ವೈ ಸಮಾಧಾನಿಸಿದ್ದಾರೆ. ಎಲ್ಲವೂ ಮುಗಿದೋಯ್ತು ಅಂತ ಭಾವಿಸಬೇಡಿ,
ಮುಂದೆ ಒಳ್ಳೆಯ ಅವಕಾಶ ಸಿಗಲಿದೆ ಅಂತ ಸಮಾಧಾನ ಪಡಿಸಲು ಯತ್ನಿಸಿದ್ದಾರೆ. ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬ್ರು ಮನೆಗೆ ಬಂದು ಇವತ್ತು ಹೇಳಿದ್ರು, ರಾಜಣ್ಣ ಇನ್ನ 4 ಉಳ್ದವ ಅಧಿವೇಶ ಆಗನ ನಿನ್ನ ಮಂತ್ರಿ ಮಾಡ್ತಾನಂತಂದು. ನಾನು ಯಾವ ಊರ ಅನ್ನೋದೀನಿ, ನೀನು ಮಂತ್ರಿ ಕರೆದು ಕೊಟ್ಟರು ಬೇಡ ನನಗಂತೇಳಿ ಬಂದಿನ. ಹೀಗೆ ಬಿಎಸ್ವೈ ಆಪ್ತರು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿದ್ರೆ, ಆ ಕಡೆ ಬಿಎಸ್ವೈ ವಿರೋಧಿಗಳಿಗೂ ಸಂಪುಟದಲ್ಲಿ ಸ್ಥಾನ ಸಿಗದಿರೋದು ಇರ್ಸು ಮುರ್ಸಿಗೆ ಕಾರಣವಾಗಿದೆ. ನನಗೆ ಇದು ಹೊಸದಲ್ಲ, ಬಹಳಷ್ಟು ಏರುಪೇರು ಕಂಡಿದ್ದೇನೆ ಅಂತ ಶಾಸಕ ಯೋಗೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನಗೇನು ತೊಂದರೆ ಇಲ್ಲ, ಸಿಗುತ್ತೆ ಅನ್ನೋ ಭರವಸೆ ಆದ್ರೂ ಇದೆಯಾ ಸರ್? ಸ್ವಲ್ಪ ನನಗೆ ಮಾಹಿತಿ ಇಲ್ಲ, ನಾನು ದೆಹಲಿಯಿಂದ ಬಂದಿದ್ದೀನಿ. ಪಕ್ಷ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರೆ ನಿರ್ವಹಿಸ್ತೀನಿ, ಕೊಟ್ಟರೆ ಆದರೆ ಪಕ್ಷದ ಕಾರ್ಯಕರ್ತನಾಗಿರ್ತೀನಿ. ನನಗೆ ಏನು ಗೊತ್ತಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನು ಕಂಡಿದ್ದೀನಿ. ನೋಡೋಣ, ನಾವು ಮೊನ್ನೆ ಮುಖ್ಯಮಂತ್ರಿಗಳು ಪಟ್ಟಿ ಬಿಡುಗಡೆ ಮಾಡ್ತಾರೆ, ಅದಾದ್ಮೇಲೆ ಪ್ರತಿಕ್ರಿಯಿಸ್ತೀನಿ. ಹೈಕಮಾಂಡ್ ಸಚಿವ ಸಂಪುಟದಲ್ಲಿ ಬಿಎಸ್ವೈಗೆ ಅರ್ಧ ಗೆಲುವು ಮತ್ತು ಅರ್ಧ ಸೋಲನ್ನ ಕೊಟ್ಟಿದೆ. ಅದರಲ್ಲೂ ವಿಜಯೇಂದ್ರಗೆ ಸ್ಥಾನ ಕೊಡದೇ ಇರೋದು ಯಡಿಯೂರಪ್ಪ ಅಸಮಾಧಾನಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ. ಹೀಗೆ ಅರ್ಧ ಗೆಲುವು ಅರ್ಧ ಸೋಲು ಕೊಟ್ಟ ಹೈಕಮಾಂಡ್ ತೀರ್ಮಾನದ ಹಿಂದೆ ರಣತಂತ್ರವಿದೆ ಎಂಬ ಮಾತುಗಳು ಕೇಳಿಬರ್ತಿದೆ. ಆ ರಣತಂತ್ರ ಮತ್ತೇನೂ ಅಲ್ಲ, ಬಿಎಸ್ವೈಗೆ ಪವರ್ ಸ್ಟ್ರೋ. ಬಿಎಸ್ವೈ ಪುತ್ರ ವಿಜಯೇಂದ್ರಗೂ ಸಿಕ್ಕಿಲ್ಲ ಸಚಿವ ಸ್ಥಾನ. ಬಿಎಸ್ವೈ ಆಪ್ತ ಬಳಗಕ್ಕೂ ಮಣೆ ಹಾಕಿಲ್ಲ ಹೈಕಮಾಂಡ್. ಈ ಮೂಲಕ ದಿಲ್ಲಿ ನಾಯಕರು ರವಾನಿಸಿದ್ದು ಯಾವ ಸಂದೇಶ? ಬಿಎಸ್ವೈಗೆ ಪವರ್ ಸ್ಟ್ರೋಕ್ ಕೊಡ್ತಾ ಹೈಕಮಾಂಡ್. ಬಿಎಸ್ವೈ ಮುಂದಿನ ಪ್ಲಾನ್ ಏನು ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಬಿಎಸ್ವೈ ಲೆಕ್ಕಾಚಾರ ಉಲ್ಟಾ ಮಾಡಿದೆ ಹೈಕಮಾಂಡ್. ಹೀಗೆ ಬಿಎಸ್ವೈಗೆ ಹೈಕಮಾಂಡ್ ಹಿನ್ನಡೆ ಮಾಡಲು ಕಾರಣ ಏನು? ದಿಲ್ಲಿ ನಾಯಕರು ರವಾನಿಸಿದ್ದು ಯಾವ ಸಂದೇಶ? ಬಿಎಸ್ವೈ ಮುಂದಿನ ಪ್ಲಾನ್ ಏನು? ಈ ಕುರಿತಾಗಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಎಸ್ವೈ ಒತ್ತಡವಿದ್ರೂ ವಿಜಯೇಂದ್ರಗೆ ಪಟ್ಟ ಮಿಸ್ ಆಗಿದ್ದು ಹೇಗೆ? ಸಂಪುಟ ರಚನೆಯಲ್ಲಿ ಬಿಎಸ್ವೈ 3 ವಿರೋಧಿಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಬಿಟ್ರೆ ಬೇರೆ ಯಾವುದರಲ್ಲೂ ಬಿಎಸ್ವೈಗೆ ಗೆಲುವು ಸಿಕ್ಕಿಲ್ಲ. ಮಗ ವಿಜಯೇಂದ್ರಗೆ ಸರ್ಕಾರದಲ್ಲಿ ಡಿಸಿಎಂ ಅಥವಾ ಸಚಿವ ಸ್ಥಾನ ಸಿಗುವಂತೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಯಡಿಯೂರಪ್ಪ. ಆದರೆ ಹೈಕಮಾಂಡ್ ಈ ಪ್ರಯತ್ನಕ್ಕೆ ಸೊಪ್ಪು ಹಾಕಿಲ್ಲ. ಕನಿಷ್ಠ ಬಿಎಸ್ವೈ ಆಪ್ತ ಶಾಸಕರಿಗೂ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಹೈಕಮಾಂಡ್. ಸಹಜವಾಗಿ ಯಡಿಯೂರಪ್ಪಗೆ ಈ ವಿಚಾರದಲ್ಲಿ ಅಸಮಾಧಾನವಿದೆ. ಹೈಕಮಾಂಡ್ ವಿಜಯೇಂದ್ರಗೆ ಸಂಪುಟದಲ್ಲಿ ಸ್ಥಾನ ನೀಡದಿರಲು ಹಲವು ಕಾರಣಗಳಿವೆ. ಒಂದ್ ಕಡೆ ವಿಜಯೇಂದ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇರೋದು, ಮತ್ತೊಂದು ಕಡೆ ಪಕ್ಷದಲ್ಲಿ ವಿಜಯೇಂದ್ರ ವಿರೋಧಿ ಬಣವಿರೋದು, ಕುಟುಂಬ ರಾಜಕಾರಣದ ಟೀಕೆ ಎದುರಿಸುವ ಸಾಧ್ಯತೆ, ಎಲ್ಲಕ್ಕಿಂತ ಹೆಚ್ಚಾಗಿ ವಿಜಯೇಂದ್ರ ಪವರ್ ಸೆಂಟರ್ ಆಗಬಹುದು ಅನ್ನೋ ಕಾರಣಕ್ಕೆ ಹೈಕಮಾಂಡ್ ವಿಜಯೇಂದ್ರಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಹೇಳಲಾಗ್ತಿದೆ. ಅರ್ಧ ಸೋಲು ಅರ್ಧ ಗೆಲುವು, ಏನಿದು ಹೈಕಮಾಂಡ್ ರಣತಂತ್ರ? ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಹಿಡಿತ ಮತ್ತು ಏಕನಾಯಕತ್ವವನ್ನ ನಿಧಾನವಾಗಿ ಸರಿಸೋದು ಹೈಕಮಾಂಡ್ ಯೋಜನೆ. ಇದ್ದಕ್ಕಿದ್ದಂತೆ ಬಿಎಸ್ವೈ ಕಡೆಗಣಿಸಿದ್ರೆ ಅದರಿಂದ ಪಕ್ಷಕ್ಕೆ ನಷ್ಟವಾಗುವ ಸಾಧ್ಯತೆ ಇರುತ್ತೆ. ಬಿಎಸ್ವೈ ಎದುರು ಹಾಕೊಂಡು ರಾಜ್ಯದಲ್ಲಿ ಪಕ್ಷ ಮುನ್ನಡೆಸೋದು ಕಷ್ಟ. ಹಾಗಾಗಿ ಅತ್ತ ಬಿಎಸ್ವೈಗೂ ಬೇಸರವಾಗದಂತೆ ಈ ಕಡೆ ಪಕ್ಷದ ಹಿಡಿತವು ನಿಧಾನವಾಗಿ ಬಿಎಸ್ವೈ ಕೈಯಿಂದ ಸರಿದು ಹೋಗುವಂತೆ ಮಾಡಲು ಹೈಕಮಾಂಡ್ ರಣತಂತ್ರ ಹೂಡಿದೆ ಎನ್ನಲಾಗಿದೆ. ಹಾಗಾಗಿ ಬಿಎಸ್ವೈ ವಿರುದ್ಧ ಸಿಡಿದೆದ್ದವರಿಗೆ ಸಂಪುಟದಲ್ಲಿ ಜಾಗ ಕೊಡದೆ ರಾಜಾಹುಲಿಯನ್ನ ಸಮಾಧಾನಿಸುವ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿದೆ. ವಿಜಯೇಂದ್ರಗೆ ಸ್ಥಾನ ಕೊಡದೆ ಪವರ್ ಸೆಂಟರ್ ಅನ್ನೋದನ್ನ ತಪ್ಪಿಸಿದೆ. ಮತ್ತೊಂದು ಕಡೆ ಬಿಎಸ್ವೈ ಆಪ್ತರಿಗೂ ಸಚಿವ ಸ್ಥಾನ ಕೊಡದಿರುವ ಮೂಲಕ ಪಕ್ಷದ ಮೇಲಿನ ಬಿಎಸ್ವೈ ಹಿಡಿತವನ್ನ ನಿಧಾನವಾಗಿ ಬಿಡಿಸಲು ಹೈಕಮಾಂಡ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಆದರೆ ಬಿಎಸ್ವೈ ಮಾತ್ರ ಸುಮ್ಮನೆ ಕೂರುವ ಅಥವಾ ಪಕ್ಷದ ಮಾರ್ಗದರ್ಶಕ ಮಂಡಳಿಗೆ ಸೇರ್ಪಡೆಯಾಗುವ ಯೋಜನೆಯಲ್ಲಿಲ್ಲ. ಪಕ್ಷದ ಮೇಲಿನ ಹಿಡಿತವನ್ನ ಇನ್ನಷ್ಟು ಬಲಿಷ್ಠಗೊಳಿಸಲು ಬಿಎಸ್ವೈ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಪದತ್ಯಾಗದ ಭಾಷಣದಲ್ಲೂ ಆನಂತರವೂ ಬಿಎಸ್ವೈ ಹೇಳ್ತಾ ಬಂದಿರೋದು ಒಂದೇ ಮಾತು, ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ, ಮುಂದಿನ ಚುನಾವಣೆಯಲ್ಲಿ ಪಕ್ಷ 130ರಿಂದ 135 ಸ್ಥಾನ ಗೆಲ್ಲುವಂತೆ ಮಾಡ್ತೇನೆ ಅಂತ ಹೇಳ್ತಾ ಬಂದಿದ್ದಾರೆ.
ಆ ಮೂಲಕ ಪಕ್ಷದಲ್ಲಿ ಮತ್ತಷ್ಟು ಹಿಡಿತ ಸಾಧಿಸುವ ಪ್ರಯತ್ನವನ್ನ ಬಿಎಸ್ವೈ ಮಾಡಲು ಮುಂದಾಗಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗದೆ ರಾಜ್ಯದಲ್ಲೇ ಇದ್ಕೊಂಡು ಇಬ್ಬರು ಮಕ್ಕಳಿಗೂ ಭದ್ರ ಬುನಾದಿ ಕಲ್ಪಿಸುವ ನಿಟ್ಟಿನಲ್ಲಿ ರಾಜಾಹುಲಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿ ಮಗನನ್ನು ಗೆಲ್ಲಿಸಿಕೊಂಡು ಬಂದು ಸರ್ಕಾರ ರಚನೆ ಮಾಡಿ ಮಗನಿಗೆ ಸೂಕ್ತ ಸ್ಥಾನಮಾನ ಕಲ್ಪಿಸಿಕೊಡೋದು ಬಿಎಸ್ವೈ ರಾಜಕೀಯದ ಮುಂದಿನ ಗುರಿ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಿವೆ. ಆದರೆ ಆ ಟೈಮ್ನಲ್ಲಿ ಹೈಕಮಾಂಡ್ ಯಾವ ರಣತಂತ್ರ ಹೂಡುತ್ತೆ, ಯಾರನ್ನ ಚೆಕ್ಮೇಟ್ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ನಿಗೂಢ. ಬಿಎಸ್ವೈ ಹಿಡಿತದಿಂದ ರಾಜ್ಯ ಬಿಜೆಪಿಯನ್ನ ಮುಕ್ತವಾಗಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ಬಿಎಸ್ವೈ ಆಪ್ತರಿಗೆ ಮತ್ತು ಮಗನಿಗೆ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ ಅಂತ ಚರ್ಚೆಯಾಗ್ತಿದೆ. ಆದ್ರೆ ಅದು ಸಾಧ್ಯನಾ? ಬಿಎಸ್ವೈ ಸುಮ್ಮನಿರ್ತಾರ? ಅದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.